ಇವಾಗ ಟೈಮ್ ಬಂದು 8 ಕಾಲಾಗಿದೆ. ಇವತ್ತು ಹೋಗ್ತಿರೋ ಜಾಗ ಹಿರೇಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಟೈಮು ಜಾಸ್ತಿ ಆಗಿದೆ, ನೈಟು. ಈ ಬೆಟ್ಟಕ್ಕೆ ಜಾಸ್ತಿ ಡೇ ಟೈಮಲ್ಲಿ ಹೋಗ್ತಾರೆ. ನಾವಿವತ್ತು ನೈಟ್ ಹೋಗ್ತಿದ್ವಿ. ಯಾಕಂದರೆ ನಮ್ಮೂರಿನ ಸ್ವಲ್ಪ ಜನ ಹುಡುಗರು ಆಲ್ರೆಡಿ ಬೆಟ್ಟಕ್ಕೆ ಮುಂಚೆನೇ ಹೋಗಿದ್ದಾರೆ. ಅಂದರೆ ಅವಾಗವಾಗ ಹೋಗ್ತಿರ್ತಾರೆ ಆ ಬೆಟ್ಟಕ್ಕೆ. ಏನಂದರೆ ಅಲ್ಲಿ ನೈಟು ಅಡುಗೆ ಮಾಡಿ ಊಟ ಮಾಡಿಕೊಂಡು ಮತ್ತೆ ಅಲ್ಲಿ ಉಳ್ಕೊಂಡಿದ್ದು ಬೆಳಿಗ್ಗೆ ಎದ್ದು ಬರೋ ಅಂಥದ್ದು ಅವಾಗವಾಗ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆ ನಾವು ಇವತ್ತು ಹೋಗ್ತಿದೀವಿ. ಬನ್ನಿ ಯಾವ ಬೆಟ್ಟ ಅಂತ ನಿಮಗೆ ತೋರಿಸ್ತೀನಿ. ನಾವು ಹೋಗ್ತಿರೋದು ಇದೇ ಬೆಟ್ಟ, ಶ್ರೀ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ. ಇಲ್ಲಿ ಸ್ವಲ್ಪ ದಿನದ ಹಿಂದೆ ಆರ್ಚ್ ಓಪನ್ ಮಾಡಿದ್ರು. ತುಂಬಾನೇ ಅದ್ಭುತವಾಗಿ ಚೆನ್ನಾಗಿ ಓಪನ್ ಮಾಡಿದ್ರು. ನೂರಾರು ದೇವರುಗಳು ಬಂದಿದ್ವು, ಬೇರೆ ಬೇರೆ ಕಡೆಯಿಂದ ದೇವರುಗಳನ್ನ ಕರೆಸಿದ್ರು. ತುಂಬಾನೇ ಚೆನ್ನಾಗಿ ಈ ಆರ್ಚ್ ನ ಓಪನ್ ಮಾಡಿದ್ರು. ತುಂಬಾನೇ ಅದ್ಭುತವಾಗಿ ಮಾಡಿದ್ರು. ತುಂಬಾನೇ ಜನ ಸೇರಿದ್ರು. ಇವಾಗ ನಾವು ಹೋಗ್ತಿರೋ ಬೆಟ್ಟನೂ ಇದೆ. ಇಲ್ಲಿ ಒಂದು 1.5 ಕಿಲೋಮೀಟರ್ ಬೈಕಲ್ಲಿ ಹೋಗ್ಬೇಕು, ಮತ್ತೆ ಅಲ್ಲಿಂದ ಬೆಟ್ಟ ಹತ್ಬೇಕು. ನಾವು ಹೋಗ್ತಿರೋದು ಇಬ್ಬರೇ, ಫಸ್ಟ್ ಟೈಮು. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಬನ್ನಿ. ಭಯ ಏನಿರಲ್ಲ, ಬಟ್ ಈ ಕಾಡು ಪ್ರಾಣಿಗಳದ್ದು ಅಷ್ಟೇ ಭಯ ಇರೋದು. ಈ ದೆವ್ವ ಪಿಚಾಚಿ ಆ ತರದ ಭಯ ಏನಿಲ್ಲ ಇಲ್ಲಿ. ಈ ಪ್ರಾಣಿಗಳು, ಕರಡಿ, ಚಿರತೆ ಇವೇನಾದ್ರು ಬಂದ್ರೆ ಸ್ವಲ್ಪ ಭಯ ಆಗುತ್ತೆ. ಅಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ, ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು. ಇಷ್ಟೊತ್ತಿನಲ್ಲಿ ಏನ್ ಬರ್ತಿದೆ ಅಂತ ಆರ ನಡೀತಿದ್ದಿಲ್ಲ ನೀನು. ಕರಡಿ, ಕತ್ಲಲ್ಲಿ ಕರಡಿಗೆ ಜಾಮೂನು ತಿಳಿಸೋಕೆ ಯಾವತ್ತು ಹೋಗ್ಬಾರದು ರೀ. ಕರಡಿಗಳನ್ನೆಲ್ಲ ಎಬ್ಬರಿಸ್ತಿದ್ದಾನೆ, ಬರ್ಲಿ ಇಂತ ರೋಡಿಗೆ. ಗೊತ್ತಿಲ್ಲ ಹಿಂಗಂತೀಯ, ಹತ್ತುತ್ತೆ. BS6 ಸ್ಕೂಟಿಗಳು ಹತ್ತಲ್ಲ ಅಷ್ಟೇ. ಓ ಇಲ್ಲ, ಅವಾಗಿಂದಲೂ ಹಂಗೆ ಐತಲ್ಲ ರೋಡ್ ಇಲ್ಲಿ. ಹೌದಾ? ಓ ಯಾರ ಇದರ್ಕಲ್ಲ. ಓ ಈ ಹೊತ್ತೆ ಯಾರ ಹಿಡಿತಾರ ಗೊತ್ತಿಲ್ಲ. ಇಷ್ಟೊಂದು ಗಾಡಿಗಳು ಇದಾವಲ್ಲ ಮಚ್ಚ. ಅಣ್ಣ ಇವಾಗ ಹೋಗ್ತಿದ್ದೀರಾ? ಓ ಬತ್ತೀರ್ರಿ. ಓ ತುಂಬಾನೇ ಗಾಡಿಗಳು ಬಂದಿದಾವೆ. ನಾವ್ ಯಾರು ಇರಲ್ಲ ಅನ್ಕೊಂಡ್ವಿ, ನಮ್ಮೂರವ್ರು ಅಷ್ಟೇ ಅನ್ಕೊಂಡ್ವಿ. ಗಾಡಿಗಳು ತುಂಬಾನೇ ಬಂದಿದಾವೆ. ಅಲ್ಲಿ ಯಾರೋ 3 ಜನ ಹೋಗ್ತವ್ರೆ, ಅವ್ರ ಜೊತೆ ಹೋಗೋಣ. ಓ ಇಲ್ಲೇ ಹಾಕು. ಓ ನಮ್ಮೂರವ್ರ ಬೈಕ್ ಎಲ್ಲ ಇಲ್ಲೇ ನಿಲ್ಸವ್ರೆ. ಸಖತ್ ಗಾಡಿಗಳು ಬಂದು ಅಲ್ವಾ? ಪರವಾಗಿಲ್ಲ ಗುರು, ನಾವೇ ಅಷ್ಟೇ ಅನ್ಕೊಂಡಿದ್ವಿ. ಕ್ಯಾಮ್ರಾ ಎಲ್ಲ ಫಿಟ್ ಮಾಡವ್ರೆ. ಕ್ಯಾಮ್ರಾನ ಪರವಾಗಿಲ್ಲ ಗುರು, ಕ್ಯಾಮ್ರಾ ಎಲ್ಲ ಫಿಟ್ ಮಾಡವ್ರೆ. ತುಂಬಾನೇ ಸ್ಪೆಷಾಲಿಟಿ ಮಾಡಿದ್ದಾರೆ. ನಾವೇನು ಅನ್ಕೊಂಡ್ ಬಂದ್ವಿ ನೋಡ್ರಿ. ಕ್ಯಾಮ್ರಾ ಎಲ್ಲ ಹಾಕಿ ಏನ್ ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಗಾಡಿ ತಗೊಂಬಂದು ಇಲ್ಲೇ ನಿಲ್ಸ್ಬಿಟ್ಟು ಹೋಗ್ಬೋದು, ಯಾವ ತೊಂದ್ರೆನೂ ಇಲ್ಲ. ಮುಂಚೆ ಎಲ್ಲ ಕ್ಯಾಮ್ರಾ ಎಲ್ಲ ಏನಿರ್ಲಿಲ್ಲ, ಮತ್ತೆ ಇಲ್ಲಿ ಪಾರ್ಕಿಂಗಿಗೆ ಇಷ್ಟೊಂದು ಜಾಗ ಇರ್ಲಿಲ್ಲ, ನೀಟಾಗಿರ್ಲಿಲ್ಲ. ಇವಾಗೆಲ್ಲ ನೀಟ್ ಮಾಡ್ಸಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡ್ಸಿದ್ದಾರೆ. ಎರಡು ಕ್ಯಾಮ್ರಾ ಹಾಕೋರ್ ಕಣ. ಹ್ಞೂ, ಆ ಡೈರೆಕ್ಷನ್ ಒಂದು, ಈ ಡೈರೆಕ್ಷನ್ ಒಂದು. ಕ್ಯಾಮ್ರಾಗೆ ವೈಟ್ ಲೈಟ್ ಬಂದ ನೋಡಲ್ಲಿ, ಅವು ವೈಟ್ ಲೈಟ್ ಎರಡು ಇದಾವಲ್ಲ, ಅವು ಕ್ಯಾಮ್ರಾ. ಅದು ಕ್ಯಾಮ್ರಾ, ಅದು ಲೈಟು ಸೆಂಟ್ರದು. ಇದು ಕ್ಯಾಮ್ರಾನೇ ಕಣೋ. ಇವಾಗ ಮೇಲೆ ಬೆಟ್ಟ ಹತ್ತುತ್ತೀವಿ, ಬನ್ನಿ ನಿಮ್ಗೂ ತೋರಿಸ್ತಾ ಹೋಗ್ತೀನಿ ಬೆಟ್ಟದ ರೋಡ್ನ. ಮತ್ತೆ ನೈಟ್ ಹೋಗ್ತಿರೋದು ಫಸ್ಟ್ ಟೈಮು. ಭಯ ಏನಿಲ್ಲ, ಅದೇ ಹೇಳಿದ್ನಲ್ಲ ಅವಾಗಲೇ, ಈ ಪ್ರಾಣಿಗಳ್ದಷ್ಟೇ ಭಯ, ಬೇರೆ ಯಾವ ಥರನೂ ಭಯ ಏನಿಲ್ಲ ಇಲ್ಲಿ. ಕ್ಯಾಮ್ರಾ ಎಲ್ಲ ಹಾಕಿ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಾವು ಬಂದು 4-5 ವರ್ಷ ಆಯಿತು. ಹೆಂಗೋ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ.
ಅದೊಂದಕ್ಕೆ ಖುಷಿ ಆಗುತ್ತೆ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಗಾಡಿಗಳನ್ನ ನಿಲ್ಸ್ಬೋದು, ಸೇಫ್ಟಿ ಇದೆ, ಯಾವುದೇ ತೊಂದರೆ ಇಲ್ಲ. ಮತ್ತೆ ಇಲ್ಲಿ ಕಳ್ಳರದು ಆ ತರ ಸಮಸ್ಯೆ ಏನ್ ಯಾವತ್ತೂ ಆಗಿಲ್ಲ ಇಲ್ಲಿ. ಯಾಕಂದ್ರೆ ಇದು ಆ ತರ ದೇವಸ್ಥಾನ ಪವರ್ಫುಲ್ಲು. ಸೊ ಹಂಗಾಗಿ ಯಾವ ಸಮಸ್ಯೆ ಏನಿಲ್ಲ, ಆರಾಮಾಗಿ ಬರ್ಬೋದು. ಇಲ್ಲಿ ಯಾರು ಹತ್ರದಲ್ಲಿ ಇದ್ರೆ, ಮತ್ತೆ ನಮ್ಮ ಅರಸೀಕೆರೆ ಸೈಡ್ ಅವರು ಯಾರು ಈ ಬೆಟ್ಟನ ನೋಡಿಲ್ಲ, ಬಂದು ದಯವಿಟ್ಟು ಈ ಬೆಟ್ಟಕ್ಕೊಂದು ವಿಸಿಟ್ ಕೊಡಿ. ನಾವು ತೋರಿಸ್ತಾ ಹೋಗ್ತೀವಿ ಬೆಟ್ಟನ. ಮತ್ತೆ ಬೆಟ್ಟ ಯಾವ ತರ ಇದೆ ಅಂತ ಎಲ್ಲ ನಿಮ್ಗೆ ತೋರಿಸ್ತೀನಿ. ಬೆಟ್ಟದಿಂದ ಒಳ್ಳೊಳ್ಳೆ ವ್ಯೂ ಇದೆ, ಅದನ್ನು ತೋರಿಸ್ತೀನಿ. ಬನ್ನಿ ಹಂಗೆ ಹೋಗೋಣ. ಇವಾಗ ಬೆಟ್ಟ ಹತ್ತಿದ್ವಿ, ಇಬ್ರೇ ಹತ್ತುತ್ತಿರೋದು. ಮುಂಚೆ ಅವಾಗ್ಲೇ ಹೇಳಿದ್ನೆಲ್ಲ 3 ಜನ ಹೋದ್ರು, ಅವರಿಂದ ನಾವು ಹೋಗ್ತಿದೀವಿ. ಆದ್ರೂ ಭಯ ಆಗುತ್ತೆ ಸ್ವಲ್ಪ ಇಬ್ಬಿಬ್ರು ಹೋಗಕ್ಕೆ. ಏನು ಕಾಣಿಸ್ತಿಲ್ಲ ಗುರು, ಸುತ್ತ ತೋರಿಸ್ತೀನಿ ನೋಡ್ರಿ. ಲೈಟಿನ ವ್ಯವಸ್ಥೆ ಎಲ್ಲ ಏನು ಮಾಡಿಲ್ಲ ಇಲ್ಲಿ. ಈ ಬೆಟ್ಟಕ್ಕೆ ಲೈಟಿನ ವ್ಯವಸ್ಥೆ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಒಂದು ಬೆಟ್ಟ ಹತ್ತಿ ಇಳಿದು ಮತ್ತೆ ಇನ್ನೊಂದು ಬೆಟ್ಟ ಹತ್ತಿದ್ರೆ ಸಿದ್ದಪ್ಪನ ಬೆಟ್ಟ ಸಿಗೋದು ಇಲ್ಲಿ. ಏನಕ್ಕೆ ಬಾ ಮಚ್ಚ, ಬೆಂಕಿ ಎಲ್ಲ ಬೇಡ. ಕಟ್ಗೆನಾ ಕಡ್ಡಿನಾ ನೋಡ್ತೀನಿ ತಡಿ. ಇದಾಗುತ್ತಾ ಮುರ್ಕಂತೀಯ? ಇಲ್ಲಿ ನೋಡಿ, ಇಲ್ಲೇ ಇದ್ದ ಮಚ್ಚ. ಇದ ಕಲಿಗೆ ಕಲ್ಲೆ ಏನೋ ಅಲ್ಲ ಮುರ್ಕ ಆಯ್ತು, ಅದಕ್ಕೆ ಬೆಂಕಿ ಹಾಕೋಣ ಅಲ್ವಾ. ಅವೆಲ್ಲ ಅಲ್ಲೇ ಬಿಟ್ಟು ಇಲ್ಲಿಗೆ ಸುಸ್ತಾಯ್ತಲ್ಲ ಗುರು ಅಲ್ವಾ. ಅದು ನೋಡ, ಇದ್ ನೋಡು, ಇದಕ್ಕೆ ಇಕ್ಕೆ ಬೆಂಕಿಯ, ಇದಕ್ಕೆ ಇದಕ್ಕೆ ಇಕ್ಕೆ ಅಂತೀಯ? ಹೆಂಗ್ ಗೊತ್ತಾ, ಗೊತ್ತಾಗ್ತಿಲ್ಲ. ಹೆಂಗ್ ಹೇಳು? ದಪ್ಪನ ಕೊಳ್ಳು ಅಂತ ತಾಂಡು ಕವರ್ ಗಿವರ್ ಸುಟ್ಕೊಂಡು ನೆಂದಲ್ಲ ಅಲ್ವಾ. ಎಲ್ಲಿದ್ದಾವೆ ಪ್ಲಾಸ್ಟಿಕ್ ಕವರ್? ಅವಳು ದೊಡ್ಡ ಕಾಳು ಸಿಕ್ಕಿದ್ರು ದಪ್ಪನದು ಅಂತದಲ್ಲ ನೋಡಿ. ಹೆಂಗ್ ಗೊತ್ತ, ನನ್ ಕೈ ದಪ್ಪದ ಇಟ್ಕೊಂಡಿದ್ದು ತಲೆ ಮೇಲೆ ಫ್ಲವರ್ ಇದಿಲ್ಲ, ಶಾರ್ಪ್ ಇಲ್ಲ ಅಂದ್ರೆ ತಲೆ ಕೂದಲೆಲ್ಲ ಜಿಂಗ್ ಹೋಗಿ ಹೇಳು. ಹೇಗೆ ಕಿಡಿ ತಲೆ ಮೇಲೆ ಬಿದ್ದಿತ್ತು, ನಾನು ನೋಡಿ. ಇದು ಅದು ಇದೀತಲ್ಲ ಅತ್ತಾಗ ಕವರ್ ಸುತ್ತಿ ಅದನ್ನ. ಸಣ್ಣ ಆತು ಕಣ ಕೋಲು. ಅಲ್ಲಿ ಕಾಣಿಸಿದಿಲ್ಲ, ಅದು ಬಸವಣ್ಣ ದೇವರು. ಪ್ರತಿಯೊಂದು ಬೆಟ್ಟದಲ್ಲೂ ಬಸವಣ್ಣ ದೇವ್ರು ಇದ್ದೇ ಇರುತ್ತೆ. ಯಾಕಂದ್ರೆ ಬೆಟ್ಟನ ಕಾಯೋದು ಬಸವಣ್ಣ ದೇವರೇ ಅಂತ ಒಂದು ವಾಡಿಕೆ. ಹಂಗಾಗಿ ಯಾವುದೇ ಬೆಟ್ಟಕ್ಕೆ ಹೋದ್ರೂ ಬಸವಣ್ಣ ದೇವರು ಇದ್ದೇ ಇರುತ್ತೆ. ನೀವು ಎಲ್ಲಾದ್ರೂ ಹೋದ್ರೆ ಗಮನಿಸಿ, ಬಸವಣ್ಣ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆ ಬೆಟ್ಟದಲ್ಲಿ, ಇಲ್ಲ ಆ ದೇವಸ್ಥಾನದಲ್ಲಿ. ಇಲ್ಲೂ ಕೂಡ ಇದೆ, ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ. ಹಂಗು ಹಿಂಗು ಸಾಹಸ ಮಾಡಿ ಬೆಂಕಿನ ಹಚ್ಚಿದ್ವಿ. ಇವಾಗ ಇದನ್ನ ಇಟ್ಕೊಂಡು ಮೇಲೆ ಹತ್ಬೇಕು. ಬೆಂಕಿ ಏನೋ ಹಚ್ಕಂತು ನಡಿವಾ. ಇದೇ ಬಸವಣ್ಣ ದೇವಸ್ಥಾನ. ಇರಿ ಹಂಗೆ ಒಳಗಡೆ ತೋರಿಸ್ತೀನಿ. ನೋಡಿ, ಇಲ್ಲೆಲ್ಲ ಹುಲ್ ಕಿತ್ಬಿಟ್ಟು ಹೋಗಿದ್ದಾರೆ. ಹುಲ್ ಕಿತ್ತು ಬಸವಣ್ಣಂಗೆ ಹಾಕಿ ಹೋಗಿದ್ದಾರೆ. ಇನ್ನು ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಿರೋದು, ಇನ್ನು ತುಂಬ ಮೇಲೆ ಹೋಗ್ಬೇಕು. ಬನ್ನಿ ಹಂಗೆ ಹೋಗ್ತಾ ತೋರಿಸ್ತೀನಿ.
ಹಾ ಜಿರಿ ಜಿರಿ ಮಚ ಜಿರಿ ಹೋತು ಚಿಕ್ಕದು. ಅಲ್ಲಿ ಮೇಲೆ ಕಾಣಿಸ್ತಿದೆ ನೋಡ್ರಿ, ಅದೇ ಬೆಟ್ಟ. ಇವಾಗ ಒಂದು ಚಿಕ್ಕ ಗುಡ್ಡ ಹತ್ತಿದ್ವಿ. ಈ ಗುಡ್ಡ ಹತ್ತಿ ಇಳಿದು ಆ ಬೆಟ್ಟ ಹತ್ಬೇಕು. ಅಲ್ಲಿ ಕಾಣಿಸ್ತಿದೆ ನೋಡ್ರಿ, ಅದೇ ಬೆಟ್ಟ. ಇವಾಗ ಈ ಬೆಟ್ಟ ಇಳಿತಿದೀವಿ, ಹತ್ತಿದ್ವಿ ಈ ಬೆಟ್ಟನ ಇಳಿಬೇಕು. ಇಲ್ಲಿ ಕೆಳಗಡೆ ಮಜ್ಜಿಗೆ ಹಳ್ಳ ಅಂತ ಹಳ್ಳ ಹರಿಯುತ್ತೆ. ಅಂದ್ರೆ ನೀರೇ ಮಜ್ಜಿಗೆ ತರ ಬರುತ್ತೆ ನೀರು, ಅದಕ್ಕೆ ಇದನ್ನ ಮಜ್ಜಿಗೆ ಹಳ್ಳ ಅಂತ ಕರೀತಾರೆ. ಬನ್ನಿ ಇಳಿತಾ ಇದೀವಿ, ತೋರಿಸ್ತೀನಿ ಹಂಗೆ ಅದನ್ನು. ನೀರು ಇದೆಯೋ ಇಲ್ವೋ ಗೊತ್ತಿಲ್ಲ. ನೀರು ಇದೆಯಲ್ಲ ಮಚ್ಚ, ಹರಿತಿರುತ್ತಲ್ಲ, ನೋಡೋಣ. ನೀರು ಹರಿತಿದ್ರೆ ತೋರಿಸ್ತೀನಿ ನಿಮ್ಗೂ. ಆದರೂ ಡೇ ಬರೋದಕ್ಕಿಂತ ನೈಟ್ ಬರೋದು ಸ್ವಲ್ಪ ಕಷ್ಟ. ರೋಡ್ ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ನೋಡ್ರಿ, ಇಲ್ಲಿಂದ ಬೆಟ್ಟದ ಕೆಳಗಡೆಯಿಂದ ಮೇಲಕ್ಕೆ ಪೈಪ್ ಲೈನ್ ಮಾಡಿದ್ದಾರೆ ನೀರಿಂದು. ಹೆಂಗ್ ಮಾಡಿರ್ಬೇಕಲ್ಲ ಅವಾಗ್ಲೇ. ನೀರು ಯಾವಾಗಲೂ 24 hours ಬರುತ್ತೆ. ನೀರಿನ ಸಮಸ್ಯೆ ಏನಿಲ್ಲ ಬೆಟ್ಟಕ್ಕೆ, ನೀರು ಅಲ್ಲೇ ಸಿಗುತ್ತೆ. ಆದರೂ ಇದಕ್ಕೆ ಮಾಡಿರೋದಕ್ಕೆ ಕೊಡಬೇಕು. ನೋಡ್ರಿ, ನಾವು ಬರೀ ನಾವು ಹತ್ತೋದಕ್ಕೆ ಇಷ್ಟು ಸುಸ್ತಾಗ್ತಿದೀವಿ. ಅವಾಗೆಲ್ಲ ಬೆಟ್ಟಕ್ಕೆ ಈ ಪೈಪ್ ತಗೊಂಬಂದಿದ್ದಾರೆ, ಅದು ಗ್ರೇಟ್ ಗುರು. ಮತ್ತೆ ಇಲ್ಲಿ ನೋಡ್ರಿ, ಸಿಮೆಂಟ್ ಎಲ್ಲ ತಗೊಂಬಂದಿದ್ದಾರೆ ನೋಡ್ರಿ, ಸೈಜ್ಗಲ್ಲು ಸಿಮೆಂಟು. ಅವಾಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಬರೀ ಬೆಟ್ಟ ಹತ್ತೋದಕ್ಕೇನೆ ಸುಸ್ತಾಗ್ತಿದೀವಿ. ನಿಮಗೆ ಕೇಳಿಸ್ತಿರ್ಬೋದು, ನಮಗೆ ಸುಸ್ತಾಗಿರೋ ಸೌಂಡ್ ಬರ್ತಾ ಇರ್ಬೋದು. ನಮ್ಮ ಉಸಿರು ಮುಸ 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 ಅಂತಿದೀವಿ, ಆಗ್ತಿಲ್ಲ ನಮ್ಗೆಲ್ಲ. ಇವಾಗ ಇಳಿದ್ವಿ, ಈ ಬೆಟ್ಟನ ಇಳಿದ್ವಿ. ಇಲ್ಲೇ ಮಜ್ಜಿಗೆ ಹಳ್ಳ ಸಿಗೋದು. ಇನ್ನು ಮುಂದೆ ಇಲ್ಲ. ಹಾ ಇಲ್ಲ, ಇದೆ ನಡಿ, ಕರೆಕ್ಟ್ ಐತೆ. ಪೈಪ್ ಲೈನ್ ಹೋಗಿಲ್ಲ ಮಚ್ಚ, ಇಲ್ಲಿಲ್ವಾ? ದಾರಿ ಅಂತ ತಪ್ಪಿಲ್ಲ ನಡ್ರಿ. ಇಲ್ಲೇನಾದ್ರು ದಾರಿ ತಪ್ಪಿದ್ರೆ ಎಲ್ಲಾರು ಮಲ್ಕಣದೆ. ಇದು ಹತ್ತಿದೀವಿ ಮತ್ತೆ. ಅದು ಒಳ್ಳೆ ಸ್ವಲ್ಪ ಫ್ಲಾಟ್ ಆಗೈತಲ್ಲ, ಅದಕ್ಕೆ ಸಿಕ್ತು ನಂತರ ಫೀಲ್ ಆಯ್ತು. ಈ ಬೆಟ್ಟ ಇಳಿಬೇಕಿದು ಹತ್ತಿ. ಬಂಡೆ ನೋಡ್ಗುರು ಹೆಂಗಿದೆ ನೋಡಿ ಮೇಲಲ್ಲಿ. ಅಯ್ಯಪ್ಪ, ಹಾ ಈ ಹಸಿರಾತಾಗ ಇಟ್ಕೊಂಡ್ರಿ, ಎಮರ್ಜೆನ್ಸಿ ಇಟ್ಕೊಂಡಿರಿ. ಇವಾಗ ಸಿಗುತ್ತೆ ನೋಡು. ಏನ್ ಸಮಸ್ಯೆ ಇಲ್ಲ, ನಡಿ. ನೋಡ್ತಿಲ್ವ ಅಲ್ಲಿ ಸಿದ್ದಪ್ಪ ನಮ್ಮನ್ನ? ಓ ನಿಧಾನ. ಗಾಳಿ ಹಾ, ಎಮರ್ಜೆನ್ಸಿ ಒಂದು ಲೈಟ್ರ್ ತಗೊಂಡ್ಬಂದಿದ್ವಿ. ಇವಾಗ ಸಿಗುತ್ತಲ್ಲ. ಏನು ಹಾ, ಎಷ್ಟಿರುತ್ತೆ ಲೈಟ್ರಲ್ಲಿ ಹೇಳೋದು? ಇದೇ ನೋಡ್ರಿ ಮಜ್ಜಿಗೆ ಹಳ್ಳ. ನೋಡ್ರಿ ನೀರು ಯಾವ ತರ ಕಾಣಿಸ್ತೈತೆ ನೋಡ್ರಿ, ಸೇಮ್ ಮಜ್ಜಿಗೆ ತರನ ಐತಲ್ವಾ? ಅದಕ್ಕೇನೆ ಇದನ್ನ ಮಜ್ಜಿಗೆ ಹಳ್ಳ ಅಂತ ಕರೆಯೋದು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಲೈಟಾಗಿ ಹರಿತೈತೆ ನೋಡ್ರಿ. ಇದು ಜಾಸ್ತಿ ಮಳೆ ಬಂದ್ರೆ ಫುಲ್ ಇದು ತುಂಬಾ ಹರಿಯುತ್ತೆ ನೋಡಿ. ಇಲ್ಲಿ ಕಾಣಿಸಿದೆಯಲ್ಲ, ಇಲ್ಲೆಲ್ಲ ಫುಲ್ ತುಂಬಾ ಹರಿಯುತ್ತೆ ನೀರಿದು. ಇವಾಗ ಮಳೆ ಕಡಿಮೆ ಇರೋದ್ರಿಂದ ಲೈಟಾಗಿ ಬರ್ತೈತೆ.
ಈ ನೀರು ಯಾವ ಫಿಲ್ಟರ್ ವಾಟರ್ಗೂ ಕಡಿಮೆ ಏನಿಲ್ಲ. ನೀರು ಎಷ್ಟು ಚೆನ್ನಾಗಿದೆ ಗೊತ್ತಾ ನೀರು. ಇದ್ರೊಳ ಮುಖ ತೊಳ್ಕೊಂಬಿಡೋಣ. ಮುಖ ತೊಳ್ಕೊಂಬ ಮಚ್ಚ ಇದ್ರಲ್ಲಿ ನೀಂತೊಳೆ ಅಲ್ವಾ? ಹಾ ಹತ್ತ ನೀರು. ನೋಡ್ರಿ ನೀರಲ್ಲಿ ಮುಖ ತೊಳಿತಿದ್ದೀನಿ. ಹೆಂಗಿದಾವೆ ಗೊತ್ತಾ ನೀರು, ಸಖತ್ತಾಗಿದ್ದಾವೆ. ಕತ್ಲಲ್ಲಿ ಒಳ್ಳೆ ಕಳ್ಳನ್ ತರ ಕಾಣ್ತಿದ್ದೀನಿ. ಭಯಗೆ ಬೀಳ್ಬೇಡ್ರಿ ಯಾರು. ಬನ್ನಿ ಇಲ್ಲ ಮೇಲೆ ತೋರಿಸ್ತೀನಿ. ಇದನ್ನ ಬಗ್ಗಿ ಹೋಗ್ಬೇಕು. ದೇವ್ರ ದರ್ಶನ ಬೆಳಿಗ್ಗೆ ಮಾಡಿಸ್ತೀನಿ ನಿಮ್ಗೆ, ಇವಾಗ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ಬೆಳಿಗ್ಗೆ ಇಲ್ಲೆಲ್ಲ ಪೂಜೆ ಚೆನ್ನಾಗಿ ನಡೆಯುತ್ತೆ. ಬೆಳಿಗ್ಗೆನೆ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಇಲ್ಲೂ ಸೈಜ್ಗಲ್ಲು ಹಾಕವ್ರೆ. ಅವಾಗೆಲ್ಲ ಎಷ್ಟು ಕಷ್ಟಪಟ್ಟಿರ್ಬೇಕು ನೋಡ್ರಿ. ನಮ್ಗೆಲ್ಲ ಇದನ್ನ ಹತ್ತಕ್ಕೆ ಸುಸ್ತಾಗ್ತೈತಿ. ಬೆಟ್ಟದ ಹತ್ರ ಬಂದ್ವಿ. ಎಲ್ಲಿ ಸುಸ್ತಾಗೋಯ್ತು ಗುರು. ಇದೇ ಬೆಟ್ಟ, ಮೇಲೆ ಹೋಗ್ತೀನಿ ಹಂಗೆ. ಹಾ ಚೂ ಸೈಡ್ ಚಪ್ಪಲಿ ಐತೆ. ಬಂದ್ವಿ ಮೇಲೆ. ಓ ಎವಿ ಸುಸ್ತಾಯ್ತು ಗುರು. ಅಂತೂ ಬಂದ್ವಿ ಮೇಲೆ. ಮೇಲೆ ಆಯ್ತು ಹೋಗೋಣ. ದೇವಸ್ಥಾನ ನೋಡ್ರಿ ಎಷ್ಟು ಜನ ಅವ್ರೆ. ಮೇಲೆ ಒಳಗೆ ತೋರಿಸ್ತೀನಿ. ಬೆಳಿಗ್ಗೆ ತೋರಿಸ್ತೀನಿ, ಇವಾಗೆಲ್ಲ ತೋರ್ಸಕ್ ಆಗಲ್ಲ. ಕಾಣಕ್ ನೋಡ್ರಿ ಗುರು. ನಮ್ಮವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ದೇವ್ರ ದರ್ಶನ ಬೆಳಿಗ್ಗೆ ಮಾಡಿಸ್ತೀನಿ. ಮಲಗಕ್ಕೆಲ್ಲ ಎಷ್ಟು ಜಾಗ ಐತೆ. ಮಲಗ್ಬಿಟ್ಟವ್ರೆ. ಟಿವಿ ಎಲ್ಲ ಐತೆ ನೋಡ್ರಿ. ಮಲಗಕ್ಕೆ ಎಷ್ಟು ಜಾಗ ಐತೆ. ಫೋನ್ ಮಾಡು. ಇಲ್ಲೇ ಎಲ್ಲ ಇರ್ತಾರೆ ನೋಡಿ. ಅಲ್ಲೇ ಇಲ್ವಾ? ಅಲ್ಲಿ ಮತ್ತೆ ಎಲ್ಲ ಹೋಗಿರ್ತಾರೆ ನೋಡಿ. ಇದೆ ಎಲ್ಲ ಅಡಿಗೆ ಮಾಡಕ್ಕೆ ರೂಮ್ ಎಲ್ಲ ಇದಾವೆ ಇಲ್ಲಿ, ಏನ್ ತೊಂದರೆ ಇಲ್ಲ ನೋಡ್ರಿ. ಇದೆಲ್ಲ ಅಡಿಗೆ ಮಾಡೋದಕ್ಕಿರೋ ರೂಮು. ಇಲ್ಲೆಲ್ಲ ಆರಾಮಾಗಿ ಅಡಿಗೆ ಮಾಡಿಕೊಂಡು ಒಂದಿನ ಇದ್ದು ಹೋಗ್ಬೋದು. ದೇವಸ್ಥಾನಕ್ಕೆ ಬಂದು ಹಿರಿ ಮನುಷ್ಯ ಹೆಂಗ್ ಹೋಯ್ತ ನೋಡ್ರಿ ನಮ್ಮನ್ನ. ಊಟ ಮಾಡಿರಣ್ಣ? ನೋಡಿ ಎಲ್ಲ ಬೆಳಿಗ್ಗೆ ಇದೆಲ್ಲ ನಮ್ಕಿನ ಮುಂಚೆನೆ ಬಂದವರು ನೋಡ್ರಿ. ದೇವಸ್ಥಾನದಲ್ಲೂ ಅಂಗಡಿ ಐತೆ ನೋಡ್ರಿ. ಸ್ನಾನ ಮಾಡೋಣ ಅಂತ ಮೇಲೆ ಬಂದ್ವಿ. ಇಲ್ಲೆಲ್ಲ ನಾಗರ ಕಲ್ಲೆಲ್ಲ ಇದಾವೆ. ಇದೇ ನೀರೆಲ್ಲ ಸ್ನಾನ ಮಾಡೋದು ನೋಡಿ. ನಾಗರ ಕಲ್ಲೆಲ್ಲ ಎಷ್ಟಿದಾವೆ ಮೇಲೆ. MNCT ಬಾಯ್ಸ್ ಎಲ್ಲ ಪಂಜೆ ಶರ್ಟ್ ಹಾಕಿ ರೆಡಿ ಆಯ್ತಾರ ನೋಡ್ರಿ. ಅಲ್ಲ ನಿಮ್ದೆಲ್ಲ ಪಂಜೆ?
ವ್ಯೂ ನೋಡ್ರಿ ಹೆಂಗ್ ಕಾಣಿಸುತ್ತೆ. ನಮ್ಮೂರ್ ಹಿರಿ ಮನುಷ್ಯರಿಗೆ ಅಂತ ಒಳ್ಳೆ ಬುದ್ಧಿ, ಲೈಟ್ ಎಲ್ಲ ಆಫ್ ಮಾಡ್ತಾರಲ್ಲ. ಸ್ವಚ್ಛತೆ ಕಾಪಾಡ್ತೀರಿ. ಯಾವೂರು? ಚಿಕ್ಕಬಿದ್ರೆ. ಬಿದ್ರೆ ಗುಡಿ ಸಿಗುತ್ತಲ್ಲ ಅದು. ಬಿದ್ರೆ ಗುಡಿ ತಕಣ. ಏಯ್ ಬಿದ್ರೆ ಗುಡಿತ ಬಿದ್ರೆ ಇಲ್ಲಿ ಬಾರ ಹೇಳ್ತಾ ಬಾ. ಎಲ್ಲ ಟೀ ಕಾಫಿ ಎಲ್ಲ ಸಿಗುತ್ತೆ ಇಲ್ಲಿ. ಬೋರ್ಡನ್ನು ಸಿಗುತ್ತಾ? ಅಂಜಿ ಕೆಳಗೆ ಬೀಳ್ಬೇಕು. ಬಾಸ್ಕೆಟ್ ನೀರಿನ ವ್ಯವಸ್ಥೆ ಚೆನ್ನಾಗ್ ಮಾಡಿರಲ್ಲ ಬೆಟ್ಟದಲ್ಲಿ. ಯಾವಾಗ ಬರುತ್ತಲ್ಲ ನೀರು? 24x7. 2 ಡ್ರಮ್ ಇಟ್ಟಾರ ನೋಡ್ರಿ. ನೀರಿಗೆ ಏನ್ ತೊಂದ್ರೆನೇ ಇಲ್ಲ. ಇಲ್ಲಿ ಕ್ಯಾಮ್ರಾ ಎಲ್ಲ ಫಿಟ್ ಮಾಡ್ಸಾರಲ್ಲ. ಬೆಟ್ಟದಿಂದ ಹೆಂಗ್ ಕಾಣಿಸುತ್ತೆ ನೋಡ್ರಿ ವ್ಯೂ ಎಲ್ಲ. ನಡಿ ಬರ್ರಿ ಅಣ್ಣ ಒಳಿಕ್ ಹೋದ ವಿಭೂತಿ ಬರ್ರಿ ಅಲ್ಲವಾ. ಏನ ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಿದೀವಿ. ದೇವ್ರ ದರ್ಶನ ಮಾಡಿಸ್ತೀನಿ. ನಡಿ ಹೋಗೋಣ. ಯಾವ್ದಾದ್ರು ಊರುಗಳು ದೇವ್ರುಗಳೆಲ್ಲ ಬಂದಿದ್ದಾವೆ. ಮುಗ ಕೊಡೋದಲ್ಲ ಇದು. ಯಾವ ಊರು ದೇವ್ರು? ಹೂವು ಹಾಕ್ತಾರ